ಬೇಡ ಬೇಡ ಸಾಕು ನನಗೆ. ಇಲ್ಲ ಕುಡ್ದಿದ್ದೀನಿ, ಕುಡೀರಿ, ಸಾಕು ಸಾಕು. ಸೊ ದಿಸ್ is my farm, and as you can see how beautiful of a place this is. ಅಲ್ಲಿ ಏನು ಬೌಂಡ್ರಿಲಿ ಕಾಣಿಸ್ತಿದೆ, ಸೊ that's a small hillock. ಅದೇ ಥರ ಕವರ್ಡ್ ಆಗಿದೆ ಎಲ್ಲ ಸೈಡು. ಸೊ this where I've parked my car. ಇದು ಬೇರೆ ಪ್ರಾಪರ್ಟಿ. This is the entrance, and ಬನ್ನಿ ತೋರಿಸ್ತೀನಿ. ಸೊ ಇವಾಗ ಹೇಗಿದೆ ಅಂದರೆ ಈ ಲೈನ್ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ. ಲೆಟ್ ಮೀ ಜಸ್ಟ್ ಮೇಕ್ ಶೋರ್ ಇಟ್ ಕವರ್ಸ್ ಬೋತ್ ಸ್ಯಾಪ್ಲಿಂಗ್ಸ್ ನಾವು. ಸೊ ಇವೆರಡು ಸ್ಯಾಪ್ಲಿಂಗ್ ಇವಾಗ ಕಾಣಿಸ್ತಿದೆಯಲ್ಲ, ದಿಸ್ ಆ್ಯಂಡ್ ದಿಸ್. ಸೊ ಇವೆರಡರ ಮಧ್ಯ ಹೋಗೋದು 30, ಆ್ಯಂಡ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಅವೆರಡಕ್ಕೆ ಮಧ್ಯ ಇರೋದು 30 feet by 25 feet. ಸೊ ಇದೇ ಥರ ಕಂಟಿನ್ಯೂ ಆಗುತ್ತೆ. ಈ ಸ್ಪಾಟ್ ಮಾತ್ರ ಒಂದು ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ. ಐ ಜಸ್ಟ್ ವಾಂಟ್ ಟು ಯುಟಿಲೈಸ್ ಇಟ್ ಲೇಟರ್. ಸೊ ಪ್ರಾಬ್ಲಿ ಲೈಕ್ ನಾಟ್ ಅ ಹೌಸ್ ಬಟ್ ಸಮಥಿಂಗ್ ದಟ್ ಐ ಕ್ಯಾನ್ ರೆಸ್ಟ್. ಯಾಕಂದರೆ ಇಲ್ಲಿ ಶೇಡೇ ಇಲ್ಲ ನೋಡಿ. ಇಫ್ ಐ ಹ್ಯಾವ್ ಟು ಗೆಟ್ ಶೇಡ್ ಐ ಹ್ಯಾವ್ ಟು ಗೋ ಆ್ಯಂಡ್ ಆ್ಯಕ್ಚುಲಿ ಪಾರ್ಕ್ ಮೈ ಕಾರ್ ಇನ್ someone's else's land. ಯಾಕೆ ಅದಕ್ಕೆ ಅಂತ ಸ್ವಲ್ಪ ಇಲ್ಲಿ ಮಾಡ್ಕೋತೀನಿ ಆಮೇಲೆ. ಸೊ ಇಲ್ಲಿ ನೋಡಿ ಸ್ಯಾಪ್ಲಿಂಗ್ಸ್ ನಮ್ಮ ಅಮ್ಮ ಅವ್ರ ತೋಟದ್ದು. ಅವರು ದೊಡ್ಡ ಜಮೀನ್ದಾರರು. ಐ ಆಮ್ ನಾಟ್ ಈವನ್ 1% ಆಫ್ ವಾಟ್ ದೇ ಆರ್, ಬಟ್ ಅವ್ರ ತೋಟದಿಂದ ತೊಗೊಂಬಂದಿರೋದು. ದೇ ಆರ್ 100-year-old ಟ್ರೀಸ್, ಕೋಕೋನಟ್ ಟ್ರೀಸು 100 years old. ಸೊ ಅವ್ರ ಹತ್ರ ಇಸ್ಕೊಬಂದಿದ್ದು 121 ಸ್ಯಾಪ್ಲಿಂಗ್ಸ್ ಇಸ್ಕೊಬಂದ್ವಿ. ನಾವು ಸರಿ ಕೌಂಟ್ ಮಾಡಲಿಲ್ಲ ಇನಿಷಿಯಲಿ. ಏನಾಕಿತ್ತು ಅಂದರೆ ಅದು ಹೇಳ್ತೀನಿ ಏನಕ್ಕೆ ಅಂತ. ಬಟ್ ಅದನ್ನು ಬಂದಾಗ ಇಲ್ಲಿ ನೋಡಿದ್ರೆ ನಮಗೆ ಒಂದು 20 ಸ್ಯಾಪ್ಲಿಂಗ್ಸ್ ಕಡಿಮೆ ಬಿತ್ತು. 121 ತರಿಸಿದ್ದೆ, ಇನ್ನೂ 20 ಕಡಿಮೆ ಬಿತ್ತು. ನಾವು ಗುಂಡಿ ಲೆಕ್ಕ ಹಾಕಲಿಲ್ಲ, ಬಟ್ ಲೈನ್ ಲೆಕ್ಕ ಹಾಕಿದ್ವಿ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ 121 ಬಂತು ನಮಗೆ. ಪ್ರಾಬ್ಲಮ್ ಆಗಿದೆ ಅದೇ. ಬಟ್ ಆಮೇಲೆ ಲೇಟರ್ ಗೊತ್ತಾಗಿದ್ದು ನಮಗೆ ಇನ್ನೂ ಒಂದಷ್ಟು ಬೇಕಿತ್ತು ಅಂತ. ಸೊ ಇದೇನು ನೋಡ್ಬೋದು, ಇದು ಮೇಲ್ಗಡೆ ದಿಬ್ಬ. ಸೊ ಇಲ್ಲಿಂದ ಇಳಿದು ಬರಬೇಕು, ಆಯಿತಾ. ಆಮೇಲೆ ಇಲ್ಲಿ ಇಳಿದು ಬಂದರೆ, ಸೊ ದಿಸ್ ಇಸ್ ದ ಫಾರ್ಮ್, ಮೈ ಡ್ರೀಮ್ ಫಾರ್ಮ್. ಚಿಕ್ಕದು ಬಟ್ ತುಂಬ ಮನಸ್ಸಿಗೆ ಹತ್ತಿರವಾದದ್ದು. ಸೊ ಟಾಕಿಂಗ್ ಅಬೌಟ್ ದ ಲೇಔಟ್ ಆ್ಯಂಡ್ ದ ಲೊಕೇಶನ್ ಆಫ್ ದ ಫಾರ್ಮ್. ಲೊಕೇಶನ್ ಹೇಳಲ್ಲ, ಬಟ್ ದ ಲೇಔಟ್ ಆಫ್ ದ ಫಾರ್ಮ್ ಇಸ್ ಲೈಕ್ ದಿಸ್. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸೌತ್. ಸೊ ಅಲ್ಲಿ ಏನು ಕಾಣಿಸುತ್ತೆ, ದಟ್ ಈಸ್ ದ ಸದರ್ನ್ ರೀಜನ್. ಸದರ್ನ್ ಏನು ಹೆಮಿಸ್ಫಿಯರ್ ಅಂತಾರೆ, ಸಾರಿ, ಸದರ್ನ್ ಪಾಯಿಂಟ್. ಸೊ ಅಲ್ಲಿಂದ ಆ್ಯಸ್ ಯು ಮೂವ್ ಡೌನ್, ಇಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಮೂವ್ ಆದರೆ, ಸೊ ದಿಸ್ ಇಸ್ ದ ನಾರ್ತನ್ ಪ್ಲೇಸ್. ಸೊ ಇದು ನಾರ್ತಿಗೆ ಬರುತ್ತೆ ಇದು. ಸೊ ನನ್ನ ಪ್ಲಾಟು ಸೌತ್ ಟು ನಾರ್ತ್ ಸ್ಪ್ರೆಡ್ ಆಗಿದೆ. ಆ್ಯಂಡ್ ದಿಸ್ ಇಸ್ ದ ಈಸ್ಟರ್ನ್ ರೀಜನ್. ಸೊ ಈಸ್ಟಲ್ಲಿ ನಿಮಗೆ ಸನ್ ರೈಸ್ ಆ್ಯಂಡ್ ಓವರ್ ಟು ದ ವೆಸ್ಟ್ ಸನ್ಸೆಟ್. ಹೇಳ್ತಾ ಇದ್ದೀನಿ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್. ಸೊ ಇದು ಹೆಂಗೆ ಅಂದರೆ, ವಿ ಟ್ರೈ ಟು ಡೂ ಇಟ್ ಸೈಂಟಿಫಿಕಲಿ, ಸೊ ದ್ಯಾಟ್ ಸನ್ ಲೈಟು, ಸನ್ ರೇಸು ಮ್ಯಾಕ್ಸಿಮಮ್ ಪೋರ್ಷನ್ವರೆಗೂ ಬೀಳಲಿ. ಆಮೇಲೆ ಇಟ್ ಹೆಲ್ಪ್ಸ್ ಆಲ್ ದ ಟ್ರೀಸ್ ದಟ್ ನೀಡ್ಸ್ ಸನ್ ಲೈಟ್, ಅದಕ್ಕೆ ಕವರ್ ಆಗೋದಕ್ಕೆ ಅಂತ ಆ ಥರ ಮಾಡಿದ್ದೀವಿ. ಸೊ ಇದು ನಾರ್ತ್ ಈಸ್ಟು ದೇವಮೂಲೆ ಬರುತ್ತೆ, ಅದು ಅಗ್ನಿಮೂಲೆ ಬರುತ್ತೆ. ಆ್ಯಂಡ್ ಸೊ ಆ್ಯಸ್ ಯು ಕ್ಯಾನ್ ಸಿ ದಿಸ್ ಪಾರ್ಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಅಂತ ಹೇಳ್ಬೋದು, ಬಿಕಾಸ್ ದಿಸ್ ಇಸ್ ವೇರ್ ದ ಎಂಟೈರ್ ವಾಟರ್ ಆರ್ ದ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಸ್ ಸಪ್ಲೈಡ್ ಥ್ರೂ ಮೈ ಫಾರ್ಮ್. ಸೊ ಇಲ್ಲಿವರೆಗೂ ಹೋಗುತ್ತೆ, ಆ್ಯಸ್ ಯು ಕ್ಯಾನ್ ಸಿ ಎಂಡ್ವರೆಗೂ. ಸೊ ದಿಸ್ ಇಸ್ ದ ಥಿಂಗ್. ಆ್ಯಂಡ್ ಅಲ್ಲಿಂದ ಸೊ ಲ್ಯಾಟ್ರಲ್ಸ್ ಹೋಗುತ್ತೆ. ಈ ವೈರ್ ಏನು ಕಾಣಿಸ್ತಿದೆ ಇಲ್ಲಿ, ಸೊ ದಿಸ್ ಇಸ್ ದ ಮೈಕ್ರೋ ಪೈಪಿಂಗ್ ಅವ್ರ ಮೈಕ್ರೋ ಟ್ಯೂಬ್ ಹೋಗೋದಕ್ಕೆ ಲ್ಯಾಟ್ರಲ್ ಹೇಳ್ಕೊಂಡಿರೋದು. ಸೊ ಈ ಥರ ಇದಾಗಿದೆ. ಸ್ಯಾಪ್ಲಿಂಗ್ ಈ ಎಲ್ಲ ಕೆಲಸ ಆಗಿರೋದು ಒಂದು 3 days. ಸೊ ದಿಸ್ ಇಸ್ ಟುಡೇ ಇಸ್ May 12th. ಸೊ May 10th ಕೆಲಸ ಸ್ಟಾರ್ಟ್ ಮಾಡಿದ್ವಿ. ರೈಟ್ ಫ್ರಮ್ ಮಾರ್ಕಿಂಗ್ ಟು ಟನಲಿಂಗ್ ಬೇಸಿಕಲಿ ಸ್ಮಾಲ್ ಟನಲ್ ಅಂದರೆ ಆ್ಯಕ್ಚುಲ್ ಟನಲ್ ಅಲ್ಲ, ಟ್ರೆಂಚಸ್. ಸೊ ಟ್ರೆಂಚಸ್ ಹೊಡ್ಕೊಂಡು ಇದಕ್ಕೆ ಪೈಪ್ಸ್ಗೆ. ಆ್ಯಂಡ್ ದೆನ್ ಗುಂಡಿಗಳು, ಸ್ಮಾಲ್ ಪಿಟ್ಸ್ ಆಫ್ ಅಬೌಟ್ 2 feet by 2 feet depth, 2 feet of width and 3.5 feet of length. ಸೊ ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು ಇದನ್ನು. ಸೊ ಇದನ್ನು ಮಾಡಿಕೊಂಡು ನಾವು ಸಸಿ ತೊಗೊಂಡಿದ್ದು ನಮ್ಮ ಮಾಮ ಅವ್ರ ತೋಟದಿಂದ, ಆಗಲೇ ಹೇಳ್ದಂಗೆ. ಅವರು ಒಂದು ಸಸಿ ಬಂದುಬಿಟ್ಟು
I think it was 1.5 years ಪ್ರಾಬಬ್ಲಿ ಅಷ್ಟಾಗಿದೆ. ಇದನ್ನು ಗೆಪ್ಪೆ ಸಸಿ ಅನ್ನಲ್ಲ, ಗೆಪ್ಪೆ ಸಸಿ ಆಗಿದ್ರೆ ಅದನ್ನು ಸಪ್ರೇಟಾಗಿ ಪ್ಲಾಟ್ ಮಾಡಿ ತೆಗೆದ್ಬಿಟ್ಟು 1.5 feet ಡಿಫ್ರೆನ್ಸಲ್ಲಿ ಮಾಡ್ತಾರೆ. ಬಟ್ ಇದೆಲ್ಲ ಒಟ್ಟಿಗೆ ಹಾಕಿದ್ದಿದ್ದು. ಸೊ ದೀಸ್ ಆರ್ ಪ್ರಿಟಿ ಯಂಗ್ ಸಸಿಗಳು, ಸ್ಯಾಪ್ಲಿಂಗ್ಸ್ ಆ್ಯಸ್ ಯು ಸೇ, ಪಾಮ್ ಸ್ಯಾಪ್ಲಿಂಗ್ಸ್. ಸೊ ಇದು ಅಗ್ನಿಮೂಲೆ ಬರುತ್ತೆ. ಸೊ ದಿಸ್ ಇಸ್ ದ ಎಂಟೈರ್ ವ್ಯೂ ಆಫ್ ಮೈ ಫಾರ್ಮ್. ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ ವಿಡಿಯೋ. ಆ್ಯಂಡ್ ಯಾ, ಸೊ ಇಲ್ಲಿಂದ ಮೂವ್ ಆದರೆ ಐ ಆಮ್ ವಾಕಿಂಗ್ ಆ್ಯಕ್ಚುಲಿ ದ ಪೈಪ್ಲೈನ್ ಇಸ್ ಟು ಮೈ ಲೆಫ್ಟ್, ಜಸ್ಟ್ 4 feet ಫ್ರಮ್ ಮೀ ಟು ದ ಲೆಫ್ಟ್. ಇದೇ ಥರ ಪಕ್ಕನೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಕಾಲು ದಾರಿ ಥರ ಇದೆ. ಸೊ ಇಲ್ಲಿ ಏನಂದರೆ ಈಗ ಇಲ್ಲಿಂದ ನೀರಿಂದು, ಸೊ ಬೋರ್ವೆಲ್ ತೋರಿಸಿಲ್ಲಲ್ಲ, ಇಲ್ಲಿದೆ ಬೋರ್ವೆಲ್. ಸೊ ಇದು ಆ್ಯಕ್ಚುಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಇನ್ ದ ಸೆನ್ಸ್ ನೀರು ಬರುತ್ತೆ, ಕಂಟಿನ್ಯೂಟಿ ಇರಲ್ಲ. ಸೊ ಬೇಸಿಕ್ಲಿ 2 hours 3 hours ಕಂಟಿನ್ಯೂಸ್ ಆಗಿ ನೀರು ಬಂದರೆ ಇನಿಷಿಯಲಿ ದ ಪುಲ್ ವಿಲ್ ಬಿ ಮೋರ್, ದ ವಾಟರ್ ಗಶಿಂಗ್ ಔಟ್ ವಿಲ್ ಬಿ ಮೋರ್, ಬಟ್ ಆಫ್ಟರ್ ಅ ವೈಲ್ ಇಟ್ ಸ್ಟಾರ್ಟ್ಸ್ ಟು ಡೈ ಡೌನ್, ದ ಪ್ರೆಷರ್ ಗೋಸ್ ಡೌನ್. ಸೊ ಅದಕ್ಕೇನು ಮಾಡಿದ್ದೀವಿ ಅಂದರೆ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಮೇಕ್ ಇಟ್ ಔಟ್, ಅಲ್ಲೊಂದು ಸ್ಮಾಲ್ ಆ ಸ್ಯಾಪ್ಲಿಂಗ್ ಪಕ್ಕನೇ ಒಂದು ಪೈಪ್ ಥರ ಮೇಲ್ಗಡೆ ಬಂದಿದೆ, ಅಲ್ಲಿ ಒಂದು ಪೈಪು ಹೋಗಿದೆ ಕಾಣಿಸ್ತಿದೆ. ಅದು ಪಕ್ಕದ ಜಮೀನವ್ರಿಗೆ ಕೊಟ್ಟಿದ್ದೀವಿ ಅದನ್ನು. ಅದು ಅವರು ಇಲ್ಲಿ ನೀರು ಶಾರ್ಟೇಜ್ ಆಯಿತು ಅಂದರೆ ಅಲ್ಲಿಗೆ ಡೈರೆಕ್ಟಾಗಿ ಕೊಡ್ತಾರೆ. ಅವ್ರದ್ದು ಪವರ್ಫುಲ್ ಇದೆ ಬೋರು, ಅವ್ರು ತುಂಬ ಹಳೇ ಬೋರ್, ಅದು ತುಂಬ ಪವರ್ ಇದೆ. ಸೊ ಅದರಿಂದ ನೀರು ಬರುತ್ತೆ, ಅದಕ್ಕೆ ಕೊಟ್ಕೊಂಡ್ರೆ ಕಂಪ್ಲೀಟಾಗಿ ಇಲ್ಲಿ ಕೊಡೋ ಥರ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇನ್ನೊಂದೇನೆಂದರೆ ಇಲ್ಲಿ ದಿಬ್ಬ ಥರ ಕಾಣಿಸ್ತಿದೆಯಲ್ಲ, ನೀವು ಎಲ್ಲ ಕಡೆ ನೋಡ್ಬೋದು, ಈ ಫುಲ್ ಎಂಡ್ ಎಲ್ಲ ಕಾರ್ನರಲ್ಲೂ ದಿಬ್ಬ ಇದೆ. ದಿಬ್ಬನೂ ನನಗೆ ಸೇರಬೇಕಾಗಿರೋದನ್ನೇ ಪ್ರಾಪರ್ಟಿ, ಬಟ್ ಅದು ಅಲ್ಲಿ ಈ ಸೈಡ್ ಎಸ್ಪೆಷಲಿ ಒಂದು ಹಳ್ಳ ಇತ್ತು, ನೀರು ಹರಿದೋಗುತ್ತೆ. ಅದು ಡ್ರೈನೇಜ್ ಸಿಸ್ಟಮ್ ತೋರಿಸ್ತೀನಿ ನಾನು. ಸೊ ಅದು ನೀರು ಹರಿದೋಗುತ್ತೆ. ಆ ನೀರು ಹರಿದೋಗ್ತಿರೋ ನೀರಿಗೆ ಪಾಸ್ ಆಗೋದಕ್ಕೆ ಸ್ವಲ್ಪ ಅಲ್ಲಿ ಜಾಗ ಮಾಡಿದ್ರು, ಅದನ್ನು ಮುಚ್ಚಿಸ್ಬಿಟ್ಟು ನಾನು ಡೈರೆಕ್ಷನ್ ಆಫ್ ದ ಫ್ಲೋನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಟಾರ್ಮ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಥರ. ಸೊ ಇಫ್ ಯು ಕ್ಯಾನ್ ಸಿ ಇಲ್ಲಿ ತೋಡಿರೋದು, ದಿಸ್ ರನ್ಸ್ ಅಲಾಂಗ್ ದ ಎಂಟೈರ್ ಲೆಂತ್, ದ ವಿಡ್ತ್ ಆಫ್ ದ ಪ್ರಾಪರ್ಟಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಸೊ ಒಂದು ಎಂಡಿಂದ ಇನ್ನೊಂದು ಎಂಡ್ರಿಗೂ ಹೋಗುತ್ತೆ ಇದೇ ಥರ ಅಲ್ಲಿಗೆ. ಅದು ಸ್ವಲ್ಪ ಕ್ಲೋಸ್ ಆಗಿದೆ, ಅದು ಮಾಡಿಸ್ತೀನಿ. ಸಿಮೆಂಟ್ ಪೈಪ್ ಒಂದು ಹಾಕ್ಸೋಣ ಅಂತ, ಅಟ್ಲೀಸ್ಟ್ ಒಂದು 2.5 ಡಯಾಮೀಟರ್ಸ್ದು 6 feet ಲೆಂತ್ ಮಾಡಿಸ್ಬೇಕು ಅಂತ. ಸೊ ಹೀಗೆ ಇಲ್ಲಿ ಬಂದರೆ, ಸೊ ಏನಾಗುತ್ತೆ ಅಂದರೆ ಇಲ್ಲಿ ಹತ್ತಿರದಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಕೋಡಿ ಹೊಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಬಟ್ ಅವ್ರು ಹೇಳೋದು 30 ವರ್ಷದಲ್ಲಿ ಇನ್ನೂ 2 ಸತಿ ಅಂತ ಹೊಡೆದಿರೋದು. ಸೊ ಐ ವಾಸ್ ಲಿಟಲ್ ಬಿಟ್ ವರಿಡ್ ಅಬೌಟ್ ದಿಸ್ ಬಿಫೋರ್, ಬಟ್ ಇವಾಗ ಪರವಾಗಿಲ್ಲ ಅನಿಸ್ತಾ ಇದೆ. ಆ ಥರ ಸಿಚುವೇಶನ್ ಬಂದಾಗ ನೋಡ್ಕೊಳ್ಳೋ ಅಂತ. ಯಾಕಂದರೆ ಅದು ಬಂತು ಅಂದರೆ ಕಂಪ್ಲೀಟ್ ಓವರ್ಫ್ಲೋ ಆಗುತ್ತೆ. ಅಂದರೆ ಇದು ಈ ನನ್ನ ಲ್ಯಾಂಡಲ್ಲೇ ನೀರು ಹರ್ಕೊಂಡು ಹೋಗೋ ಥರ ಆಗುತ್ತಂತೆ. ಸೊ ದಿಸ್ ಇಸ್ ದ ಸೆಕೆಂಡ್ರಿ ಸಿಸ್ಟಮ್. ಇಲ್ಲೊಂದು ಬೋರ್ವೆಲ್ ಇದೆ, ಇದು ಕಾಣಿಸ್ತಿದೆಯಲ್ಲ, ಇದು ಯಾವತ್ತೂ ಆಪ್ರೇಟ್ ಮಾಡಿಲ್ಲ. ಅದರಲ್ಲಿ ನೀರು ಕಾಣುತ್ತೆ, ಆ್ಯಕ್ಚುಲಿ ಒಂದು 10 feetಗೆಲ್ಲ ಕಾಣುತ್ತೆ, 10-15 feetಗೆ. ಅದು ಓಪನ್ ಮಾಡ್ಕೊಂಡಿಲ್ಲ, ಅದು ಕ್ಲೀನ್ ಮಾಡಿಸ್ಬೇಕು ಅಥವಾ ರೀಬೋರ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಗೊತ್ತಿಲ್ಲ, ಅದನ್ನು ಮಾಡಿಸ್ಬೇಕು. ಆ್ಯಂಡ್ ಈ ಎಲೆಕ್ಟ್ರಿಕ್ ಪೋಲು ಹೋಗುತ್ತೆ ಇವೆಂಚುಲಿ, ನಾಟ್ ರೈಟ್ ನಾವು, ಬಟ್ ಇವೆಂಚುಲಿ ಇವನ್ನೆಲ್ಲ ತೆಗೆಸ್ತೀನಿ. ಸೊ ಐ ಆಮ್ ಕಮಿಂಗ್ ಟು ದ ಎಂಡ್ ಆಫ್ ಮೈ ಫಾರ್ಮ್ ಲ್ಯಾಂಡ್. ಸೊ ಈ ಎಂಡಿಗೆ ಬಂದರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. I'm standing again in the main line. So this line runs across the entire length of the property. Yeah. So ಈ ವಿಡಿಯೋ ಯಾರ್ಯಾರು ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕು ಅಥವಾ ಮಾಡ್ಕೋಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು. ಸೊ ವಿಶ್ ಮೀ ಲಕ್ ಆ್ಯಂಡ್ ಐ ವಿಶ್ ಯು ಲಕ್ if you're watching this. I don't know if I'm going to post it or not, but just this is just an informative video I wanted to post for all of those guys who are really interested in farming. Thank you so much and have a good day. Bye.